Welcome to News Insights. ರವಿದಾಸ್ ಪರಿಷತ್ತಿನ ಸಂಚಾಲಕರು ಸನ್ಮಾನ್ಯ ಶ್ರೀ ಬಿಡಿಕರ್ ಅವರು ನನ್ನ ಜೊತೆಗಿದ್ದಾರೆ. ಅದಷ್ಟೇ ಅಲ್ಲದೆ ಸನ್ಮಾನ್ಯ ಶ್ರೀ ದೊಡ್ಡಮನಿಯವರು ಮಾಜಿ ಶಾಸಕರು ನಮ್ಮ ಜೊತೆಗಿದ್ದಾರೆ. ಈ ಸಾಮಾನ್ಯವಾಗಿ ತ್ರಿಮತಸ್ಥರ ಒಂದು ಸಂಘಟನೆಯನ್ನು ಒಟ್ಟು 24 ಜಾತಿಗಳನ್ನು ಕೂಡಿಸಿ ಇವತ್ತು ರಾಜಕೀಯದಲ್ಲಿ ಏನು ನಡೆದಿದೆ, ಬಹುಶಃ ತಮ್ಮ ಪತ್ರಕರ್ತರಿಗೂ ಎಲ್ಲರಿಗೂ ಗೊತ್ತಿದೆ. ಜಾತಿ ಜನಗಣತಿ ಬೇಕು, ಮಾಡ್ತೀವಿ ಅನ್ನುವಂಥ ಮಾತನ್ನು ಕಾಂಗ್ರೆಸ್ನವರು ಹೇಳಿದ್ದಾರೆ. ಅದಕ್ಕಾಗಿ ನಾನು ಈ ಪತ್ರಿಕಾಗೋಷ್ಠಿಯ ಮುಖಾಂತರ ವಿನಂತಿಸುವುದೇನೆಂದರೆ, ಸದಾಶಿವ ಆಯೋಗದ ವರದಿ ತದನಂತರದಲ್ಲಿ ಬರತಕ್ಕಂಥ ಸನ್ಮಾನ್ಯ ಶ್ರೀ ಮಾಧು ಸ್ವಾಮಿಯವರ ವರದಿ, ಈ ಮಾಧು ಸ್ವಾಮಿಯವರ ವರದಿಯಲ್ಲಿ ವಿಶೇಷ ಜಾತಿ ಜನಗಣತಿ ಮಾಡಿ ಅವರಿಗೆ ಒಳ ಮೀಸಲಾತಿಯನ್ನು ಕೊಡ್ತೀವಿ ಅನ್ನುವಂಥ ಮಾತನ್ನು ಸರ್ಕಾರ ಹೇಳಿದೆ. ಜೊತೆಗೆ ಎಲ್ಲ ಅಪೇಕ್ಷೆ ಇದೆ ಎಲ್ಲರಿಗೂ. ಆದರೆ ಜನಗಣತಿ ಮಾಡ್ಲಿಕ್ಕೆ ನಮ್ಮದೇನು ಅಬ್ಜೆಕ್ಷನ್ ಇಲ್ಲ. ಜಾತಿ ಜನಗಣತಿ ಮಾಡಬಹುದು, ಅವ್ರಿಗೆ ನಮ್ಮದೇನು ಸಮಸ್ಯೆ ಇಲ್ಲ. ಆದರೆ ಜಾತಿಗನುಗುಣವಾಗಿ ಅವರಿಗೆ ತಾವು ಮೀಸಲಾತಿಯನ್ನು ಕೊಡಿ ಅಂತ ನಮ್ಮ ಬೇಡಿಕೆ ಇದೆ. ಉದಾಹರಣೆಗೆ ಹೇಳಬೇಕಾದ್ರೆ, ದಲಿತ ಸಮುದಾಯದಲ್ಲಿ ಡಿಪ್ರೆಸ್ಡ್ ಒಳಗಾದಂಥ ಸಮಾಜದಲ್ಲಿ ಕೇವಲ ನಾವು ಪಂಚಮರು ಅನ್ನುವಂಥ 5 ಜನ ಇದ್ದೀವಿ. ಇಲ್ಲಿ ಏನತ್ತೀರಿ, ಆ 5 ಜನರನ್ನು ಬಿಟ್ಟು ಅಸ್ಪೃಶ್ಯರು ಹೊತ್ತಿದ್ದೀವಿ. ನಮ್ಗೆ ಅಸ್ಪೃಶ್ಯರು, ಊರು ಹೊರಗಿನವರು, ಇವರು 5 ಜನ. 5 ಜನರಲ್ಲಿ ಇವತ್ತು ಬಹಳಷ್ಟು ಪಂಗಡಗಳಾಗ್ಯಾವ. ಛಲವಾದಿ, ಬೇರೆ 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 ರೀತಿಯಿಂದ, ಅಥವಾ ಇವತ್ತು ಆದಿಜಾಂಬುವಂಥ ಮಾದಿಗ ಸಮಾಜದಲ್ಲಿ, ಢೋರ್ ಸಮಾಜದಲ್ಲಿ, ಸಮಗಾರ ಸಮಾಜದಲ್ಲಿ, ಮಚ್ಚಗಾರ ಸಮಾಜದಲ್ಲಿ, ಬೇರೆ ಬೇರೆ ಹೀಗೆ ಸುಮಾರು 24 ಒಳಪಂಗಡಗಳಿದ್ದು 101 ಇವತ್ತು SC, ಟೋಟಲಿ SC ಅಂದರೆ ದಲಿತರನ್ನುವಂಥ ಒಂದು ಏನು ಇದು ಕೊಡ್ತಾರೆ, 15% ರಿಸರ್ವೇಷನ್ ಕೊಡ್ತಾರೆ. ಅದರಲ್ಲಿ 101 ಜಾತಿಗಳದಾವೆ. ಆ ಜಾತಿಗಳ ಪರ್ಫೆಕ್ಟ್ ಜಾತಿ ಜನಗಣತಿ ಮಾಡಿ ಸರ್ಕಾರದ ನಮ್ಮ ಅಪೇಕ್ಷೆ ಏನದಪ್ಪ ಅಂದ್ರೆ, ಸರ್ಕಾರದ ಮೇಲೆ ಒತ್ತಡ ಏನೈತಿ ಅಂದ್ರೆ, ಆ ಜಾತಿಗನುಗುಣವಾಗಿ ತುಳಿತಕ್ಕೊಳಪಟ್ಟಂಥ ಕೆಲವೊಬ್ಬರು ಶ್ರೀಮಂತರು ಇರ್ತಾರೆ. ಈಗ ಉದಾಹರಣೆಗೆ ನಾನು ಶಾಸಕನಾಗಿದ್ದೀನಿ, ಶಾಸಕನಾದ ಮೇಲೆ ನನಗೆ ಅನುಕೂಲ ಆಗಿರ್ತಿದೆ. ಆದರೆ ಅದನ್ನು ತೊರೆದು ಇವತ್ತು ನಮ್ಮ ಜಾತಿಯಲ್ಲಿ ವಿಶೇಷ ಏನು ಲೆಫ್ಟ್, ನಮ್ಮ ದಲಿತ ಸಮಾಜಗಳಲ್ಲಿ ಲೆಫ್ಟ್ ರೈಟ್ ಚೆನ್ನಾಗಿ ಗೊತ್ತದಾವ ತಮಗೆಲ್ಲರಿಗೂ. ಆದರೆ ಲೆಫ್ಟದಲ್ಲಿ ನಾವು ಬರ್ತೀವಿ ಅಂಥೇಳಿ ಕೆಲವರು ಹಿರಿಯರು ನಮಗೆ ಹೇಳಿದ್ದಾರೆ. ಲೆಫ್ಟ್ ಅಂದ್ರೆ ಆದಿ ಜಾಂಬವಂತ ಅವರೇನು ಕೆಲವೊಬ್ಬರು ಆದಿ ಜಾಂಬವಂತದಾರ, ಅವ್ರ ಹೆಸರನ್ನು ಇಟ್ಕೊಂಡಿದ್ದಾರೆ. ಆದರೆ ನಮಗೇನು ಲೆಫ್ಟದಲ್ಲಿ ಬರ್ತಕ್ಕಂಥ 3 ಸಮಾಜಗಳು ಏನದಾವಲ್ಲ, ಎಜುಕೇಷನ್ ಇಲ್ಲ, ಶಿಕ್ಷಣದ ಕೊರತೆ ಇದೆ, ಶಿಕ್ಷಣ ಇಲ್ಲ. ಜೊತೆಗೆ ಇವತ್ತು ಶೈಕ್ಷಣಿಕವಾಗಿ ಕೊರತೆ ಇದ್ದುದರ ಕಾರಣಕ್ಕಾಗಿ ರಾಜಕೀಯವಾಗಿ, ಸಾಮಾಜಿಕವಾಗಿ ಮತ್ತು ಆರ್ಥಿಕವಾಗಿ ಅತ್ಯಂತ ಹಿಂದುಳಿದ ಸಮಾಜಗಳಂದ್ರೆ ಈ 3 ಸಮಾಜಗಳದಾವೆ. ಈ 3 ಸಮಾಜಗಳಿಗೆ ನಾವು ಏನು ಈಗ ಒಳ ಮೀಸಲಾತಿ ಕೊಡೋಕೆ ನಮಗೆ 6% ಆದಿಯಾಮ ಲೆಫ್ಟ್ ಕೊಡ್ತೀವಿ ಅಂತ ಹೇಳಿದರು. ಲೆಫ್ಟ್ ಕೊಡುವಂಥ 6% ನಾವು 6% ಕೇಳಂಗಿಲ್ಲ. ಬೇಡ ನಮಗೆ 3 ಕೊಡೋನು ಅಂತ ಕೇಳಂಗಿಲ್ಲ, 1 ಕೊಡೋನು ಅಂತ ಕೇಳಂಗಿಲ್ಲ. ಆ್ಯಸ್ ಪರ್ ಜಾತಿ ಜನಗಣತಿ ಮಾಡಿ ಆ ಜನಗಣತಿಯಲ್ಲಿ ಎಷ್ಟು ಇವತ್ತು ಆದಿಜಾಂಬವ ಸಮಾಜಕ್ಕೆ ಲೆಫ್ಟ್ ಸಮುದಾಯಕ್ಕೆ 6% ಕೊಡಲಿ, ನಮಗೆ 3 ಆದರೂ ಕೊಡಲಿ ಅಥವಾ 2 ಆದರೂ ಕೊಡಲಿ. ನಮ್ಮ ಜಾತಿ ಅಷ್ಟ 3 ಜಾತಿಗಳನ್ನು ಕೂಡಿಸಿಕೊಟ್ರೆ ಇಲ್ಲಿವರೆಗೆ ಆರ್ಥಿಕವಾಗಿ, ಸಾಮಾಜಿಕವಾಗಿ ಮತ್ತು ಎಲ್ಲ ಶೈಕ್ಷಣಿಕವಾಗಿ ಈ ಥರ ಬಡವರಿಗೆ ನ್ಯಾಯ ಸಿಗ್ತೈತಿ ಅನ್ನುವಂಥ ನಮ್ಮ ಬೇಡಿಕೆ ಇದೆ. ಅಷ್ಟೇ ಅಲ್ಲ, ಮಾಧುಸ್ವಾಮಿಯವರು ಒಂದು ಕಾರ್ಯ ಏನು ಮಾಡಕತ್ತಾರಪ್ಪ ಅಂದ್ರೆ, ಇವತ್ತು ಅವರು ನಮ್ಮಲ್ಲಿ ಒಡೆಯುವ ಪ್ರಯತ್ನ ನಡೆಸ್ಯಾರ. ಈ ಢೋರ್ ಸಮುದಾಯ ಇದು ಪಂಚಮರಲ್ಲಿ ಬರತಕ್ಕಂಥ ಸಮುದಾಯ, ಇದಕ್ಕೆ ಹೊರಗಿಟ್ಟು 2%, 1% ಈ ಥರ ಏನು ಔಟ್ಸೈಡ್ ಅವ್ರಿಗೆ ಕೊಡಾಕತ್ಯಾರ. ಮೀಸಲಾತಿಯಲ್ಲಿ ಏನು ಕೊಡ್ತಾರೆ, 1% ಮೀಸಲಾತಿಗೆ ಇವ್ರನ್ನ ಸೇರಿಸಬೇಕು ಅಂದ್ರೆ, ಸನ್ಮಾನ್ಯ ಶ್ರೀ ಇನ್ನಿತರರು ಏನು ಮಾಡಾಕತ್ತಾರಪ್ಪ ಅಂದ್ರೆ, ನಮ್ಮಲ್ಲಿ ಜಾತಿ ಜಗಳ ಹಚ್ಚುವಂಥ ಕೆಲಸ, ಒಡೆದು ಆಳುವ ನೀತಿಯನ್ನು ಅಂದಿನ ಸರ್ಕಾರ ಮಾಡಾಕತ್ತೈತಿ, ಇಂದಿನ ಸರ್ಕಾರ ಅಲ್ಲ. ಅದಕ್ಕೆ ಈ ಸರ್ಕಾರಕ್ಕೆ ಒತ್ತಡ ನಂದು ಏನೈತಪ್ಪ ಅಂದ್ರೆ, ಆ್ಯಸ್ ಇಟ್ ಈಸ್ ಅವರು ಹೇಗಿದ್ದಾರೆ ಹಾಗೇ ಇರಬೇಕು. ನಾವು ಜಾತಿ ಜನಗಣತಿ ಮಾಡ್ತೀವಿ ಅಂತ ಹೇಳಿರಿ, ನಮಗೇನು ಸಮಸ್ಯೆ ಇಲ್ಲ. ಜಾತಿ ಜನಗಣತಿ ಮಾಡ್ಲಿಕ್ಕೆ ರಾಜ್ಯದಲ್ಲಿ 14 ಲಕ್ಷಕ್ಕೆ ಎಷ್ಟು % ಬರ್ತದೆ ಅಷ್ಟು ಒಳ ಮೀಸಲಾತಿ ಅಂತ ಅವರೇ ಹೇಳ್ಯಾರ. ಆ ಒಳ ಮೀಸಲಾತಿಯನ್ನು ಕೊಡಬೇಕು ಅಂತ ನಾವು ಆಗ್ರಹ ಮಾಡಕತ್ತೀವಿ. ನಮ್ಮ ಹಿರಿಯರಾದಂಥ ಸನ್ಮಾನ್ಯ ಶ್ರೀ
ಪ್ರಥಮ ಹುಟ್ಟು ಈ ಪರಿಷತ್ತಿನ ತ್ರಿಮತಸ್ಥರ ಪರಿಷತ್ತಿನ ಹುಟ್ಟು ಹೋರಾಟಗಾರರು ಜೊತೆಗೆ ಹುಟ್ಟಿಸಿದಂಥ ಸನ್ಮಾನ್ಯ ಶ್ರೀ ಬಿಡಿಕರ್ ಅವರು ಈ ಪತ್ರಿಕಾಗೋಷ್ಠಿಯನ್ನು ಉದ್ದೇಶಿಸಿ ಒಂದು ಎರಡು ನಿಮಿಷ ಮಾತಾಡ್ತಾರೆ. 14 ಲಕ್ಷಕ್ಕಿಂತ ಹೆಚ್ಚು ಇರತಕ್ಕಂಥ ಜನಸಂಖ್ಯೆ ಅಂದರೆ ಒಟ್ಟಾರೆ ತ್ರಿಮತಸ್ಥೊಳಗೆ ಒಳಪಂಗಡಗಳು ಸೇರಿ 24 ಮತದವರು ಸೇರಿ ಇವತ್ತು ಈ ಒಂದು ಪರಿಷತ್ತನ್ನು ಉದ್ಘಾಟನೆ ಮಾಡಿದ್ದಾರೆ. ಕರ್ನಾಟಕದ ಮೂಲೆಯಲ್ಲಿರ್ತಕ್ಕಂಥ ಜನತೆಗೆ 14 ಲಕ್ಷ ಜನತೆಗೆ ಒಳ ಮೀಸಲಾತಿಯಲ್ಲಿ ಅನ್ಯಾಯ ಆಗಬಾರ್ದು, ಇವರಿಗಾಗಿ ಪ್ರತ್ಯೇಕ ಮೀಸಲಾತಿಯನ್ನು ಕೊಡಬೇಕು. ಇದು ಕೂಡ ಶತಶತಮಾನಗಳಿಂದ ಚರ್ಮಗಾರಿಕೆಯನ್ನು ಮಾಡ್ಕೊಂತ ಬಂದಿರತಕ್ಕಂಥ ಜನ ಅನೇಕ ಹಳ್ಳಿಗಾಡಿನಲ್ಲಿ ಇನ್ನು ಬಡತನದಲ್ಲಿರ್ತಕ್ಕಂಥದ್ದು. 85% ಜನ ಇನ್ನು ಬಡತನ ರೇಖೆಗಿಂತ ಕೆಳಗಿರೋದ್ರಿಂದ ಸರ್ಕಾರದಲ್ಲಿರ್ತಕ್ಕಂಥ ಅಥವಾ ಯಾವುದೇ ನಾಮನಿರ್ದೇಶನ ಆಗಲಿ ಅಥವಾ ಇವರಿಗೆ ಸಿಗ್ತಕ್ಕಂಥ ಸೌಲಭ್ಯ ಆಗಲಿ ವಂಚಿತ ಆಗದೆ ಜಾತಿಗನುಗುಣವಾಗಿ ಸಿಗಬೇಕು ಅಂತಕ್ಕಂಥದ್ದೇ ಈ ಪರಿಷತ್ತಿನ ಉದ್ದೇಶ ಅಂತ ಹೇಳಿ ಈ ಸಂದರ್ಭದಲ್ಲಿ ಹೇಳ್ಬಯಸ್ತೀನಿ. ಪಟ್ಟಣದವರು ಈಗಾಗಲೇ ಪರಿಷತ್ನಲ್ಲಿ ಇದರಲ್ಲಿ ಬೆಳಗಾವದಲ್ಲಿ ನಡೀತಕ್ಕಂಥ ಅಧಿವೇಶನದಲ್ಲಿ ನಾವು ಅದನ್ನು ಸದನದಲ್ಲಿ ಎತ್ತುವೆ ಅಂತಕ್ಕಂಥ ಮಾತನ್ನು ಹೇಳಿದ್ದಾರೆ. ಹೀಗಾಗಿ ಅವತ್ತು ಕೂಡ ಅವರು ಆ ಸದನದಲ್ಲಿ ಇದು ಧ್ವನಿಯನ್ನು ಎತ್ತಾ ಇದ್ದಾರೆ.